ಜಸ್ಟ್ 2.5 ಇಂದ 3 lakhs ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಅದೇ ಫ್ಯೂಚರ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುವ ಇವಿ ಚಾರ್ಜಿಂಗ್ ಸ್ಟೇಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಗೊತ್ತಾ? ಹೌದು, ಗವರ್ಮೆಂಟ್ ಸಬ್ಸಿಡಿಯಿಂದ ಈ ಬಿಸ್ನೆಸ್ ತುಂಬಾ ಈಸಿಯಾಗಿ ಸ್ಟಾರ್ಟ್ ಮಾಡಬಹುದು. ಇಂಡಿಯಾದಲ್ಲಿ ಇವಿ ವೆಹಿಕಲ್ಸ್ ಇಯರ್ಲಿ ಹೆವಿಯಾಗಿ ಗ್ರೋ ಆಗ್ತಿದೆ, ಆದ್ರೆ ಅದರ ಚಾರ್ಜಿಂಗ್ ಸ್ಟೇಷನ್ಸ್ ಇನ್ನೂ ಕಡಿಮೆ ಇದಾವೆ. ಅದಕ್ಕೆ ಇವಿ ಚಾರ್ಜಿಂಗ್ ಬಿಸ್ನೆಸ್ ಗೆ ನೆಕ್ಸ್ಟ್ 5 years ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ನಾರ್ಮಲಿ ಸೆಟಪ್ ಗೆ 10 ರಿಂದ 15 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕು, ಆದ್ರೆ ಗವರ್ಮೆಂಟ್ ಸಬ್ಸಿಡಿಯಿಂದ 70 to 80% ವರೆಗೂ ಸಬ್ಸಿಡಿ ಸಿಗುತ್ತೆ. ಅಂದ್ರೆ ನಿಮ್ಮ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 2.5 ಇಂದ 3 lakhs ವರೆಗೂ ಇರುತ್ತೆ. ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ನ ಹೈವೇಸ್, ಮಾಲ್ಸ್, ಅಪಾರ್ಟ್ಮೆಂಟ್ಸ್, ಪಾರ್ಕಿಂಗ್ ಏರಿಯಾಸ್ ಅಥವಾ ಕಮರ್ಷಿಯಲ್ ಪ್ಲೇಸಸ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಬೆಸ್ಟ್. ಎಸ್ಪೆಷಲಿ ಬ್ಯಾಂಗ್ಳೂರ್ ತರ ಸಿಟೀಸ್ ಅಲ್ಲಿ ಇವಿ ಯೂಸೇಜ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ. ಒಂದು ಇವಿ ಫುಲ್ ಚಾರ್ಜಿಂಗ್ ಆಗಕ್ಕೆ 30 to 45 ಯೂನಿಟ್ಸ್ ಬೇಕಾಗುತ್ತೆ. ನೀವು ಪ್ರತಿಯೊಂದು ಯೂನಿಟ್ ಗೆ ಫಿಕ್ಸ್ ಅಮೌಂಟ್ ಅಂತ ಚಾರ್ಜ್ ಮಾಡಿ ಮಂತ್ಲಿಗೆ ರಿಕರಿಂಗ್ ಇನ್ಕಮ್ ಜನರೇಟ್ ಮಾಡಬಹುದು. ಡೈಲಿ ಜಸ್ಟ್ 15 to 20 ಕಾರ್ಸ್ ಚಾರ್ಜ್ ಮಾಡಿದ್ರೆ ನಿಮಗೆ ಮಂತ್ಲಿಗೆ ಒಳ್ಳೆ ಇನ್ಕಮ್ ಸಿಗುತ್ತೆ. ಫ್ಯೂಚರ್ ಅಲ್ಲಿ ಪೆಟ್ರೋಲ್ ಬಂಕ್ ತರ ಇವಿ ಸ್ಟೇಷನ್ಸ್ ತುಂಬಾ ಬೇಕಾಗ್ತವೆ. ಈ ಬಿಸ್ನೆಸ್ ನ ಕಂಪ್ಲೀಟ್ ಸೆಟಪ್, ಸಬ್ಸಿಡಿ ಪ್ರಾಸೆಸ್, ಅರ್ನಿಂಗ್ ಡೀಟೇಲ್ಸ್ ಬೇಕಂದ್ರೆ ಇವಿ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಫುಲ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಬಿಸ್ನೆಸ್ ಮಾಡೋಣ.